ಇನ್ನು ಕೃಷ್ಣ 16,000 ಜನರನ್ನ ಮದುವೆಯಾಗಿದ್ದಾನೆ ಅನ್ನೋದು, ಮತ್ತು ನಾರದರು ಬಂದು ಕೃಷ್ಣನನ್ನ ಹುಡುಕಿದಾಗ ಎಲ್ಲ ಮನೆಯಲ್ಲೂ ಕೃಷ್ಣ ಇದ್ದಾನೆ ಅನ್ನೋದು, ಜೊತೆಗೆ ಕೃಷ್ಣನ ರಾಸಲೀಲೆಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಕೇಳುವಾಗ ಕೃಷ್ಣನನ್ನ ಬೇರೆ ರೀತಿ ಚಿತ್ರಣವನ್ನ ಕೊಟ್ಟು ಕೃಷ್ಣನೇ ಹೀಗೆ ಮಾಡಿದ್ದಾನೆ ನಮ್ದೇನ್ ಮಹಾ ಅಂತ ಹೇಳಿ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡೋದು ಇದೆ. ಇಂಥ ವಿಚಾರಗಳು ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಆಚಾರ್ಯ? ಯಾವುದು ಸರಿ, ಯಾವುದು ತಪ್ಪು? ಒಂದೇ ಒಂದು ಉತ್ತರ ನೇರವಾಗಿ ಏನು ಕೊಡ್ಬೋದು ಅಂತಂದರೆ, ದೇವರು ಹೇಳಿದ್ದನ್ನು ಮಾಡಬೇಕೇ ಹೊರತು ದೇವರು ಮಾಡಿದ್ದನ್ನು ಮಾಡಬಾರ್ದು. ದೇವರು ಮಾಡಿದ್ದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಆಗತ್ತೆ. 16,000 ಜನ ಅವರನ್ನು ಮದುವೆ ಆದ ಅಂತ, ಕೃಷ್ಣನೇ ಅಷ್ಟು ಜನನ ಮದುವೆ ಆದಾಗ ನಾವ್ಯಾಕೆ ಆಗಬಾರ್ದು ಅಂತಂದರೆ, ಅದಕ್ಕೆ ಅವರೆಲ್ಲ ಮದುವೆ ಆಗ್ತೀನಿ ಅಂತ ಕೃಷ್ಣ ಹೇಳಿದಾಗ ಒಬ್ಬರು ಇಲ್ಲ ಅಂತ ಅಂದಿದ್ದು ತೋರಿಸ್ಬಿಡ್ರಿ. ಯಾರಾದರೂ ಇಲ್ಲ ಅಂತಂದ್ರೆ ಇಲ್ಲ, ಎಲ್ಲರೂ ಒಪ್ಕೊಂಡವ್ರೆ. ಅಷ್ಟೇ ಅಲ್ಲದೇ ಮೊದಲೇ ಹೇಳಿದಾಗೆ ದೇವರು ಮಾಡಿದ್ದನ್ನು ಮಾಡಬಾರ್ದು, ದೇವರು ಹೇಳಿದ್ದನ್ನು ತೋರಿಸಿದ್ದನ್ನು. 16,000 ಜನರನ್ನ ಮದುವೆ ಯಾಕಾದ ಕೃಷ್ಣ? ಯಾಕಾದ ಅಂತಂದರೆ, ಅವರೆಲ್ಲರೂ ಕೂಡ ಅಗ್ನಿದೇವರ ಮಕ್ಕಳು. ಅವರು ತಪಸ್ಸನ್ನು ಮಾಡಿ ವರವನ್ನು ಪಡೆದಿರ್ತಾರೆ. ಏನು ವರ ಅಂತಂದರೆ, ನಾವು ಭಗವಂತನ ಪತ್ನಿಯರಾಗಬೇಕು ಅಂತ. ಭಗವಂತನ ಪತ್ನಿಯರಾಗಬೇಕು ಅಂತ ಅವರೆಲ್ಲ ವರವನ್ನು ಪಡೆದಾಗ ಅವರ ವರವನ್ನು ಈಡೇರಿಸೋದಕ್ಕಾಗಿ ಕೃಷ್ಣ ಬಂದಿದ್ದು. ಇದರಲ್ಲಿ ಒಂದು ನಾವು ಸಣ್ಣ ಸಂದೇಶವನ್ನು ನೋಡೋದಾದರೆ, ಅವರೆಲ್ಲರೂ ಕೂಡ ನರಕಾಸುರನ ಬಂಧನದಲ್ಲಿ ಇರ್ತಾರೆ. ಆ 16,000 ಜನ ನರಕಾಸುರನ ಬಂಧನದಲ್ಲಿ ಇದ್ದಾಗ ನರಕಾಸುರನನ್ನು ಸಂಹಾರ ಮಾಡಿ ಆ ಎಲ್ಲರನ್ನೂ ಕೂಡ ಕೃಷ್ಣ ಅನುಗ್ರಹ ಮಾಡ್ತಾನೆ. ಯಾವುದೋ ಒಬ್ಬ ಅಸುರನ ಹತ್ತಿರ ಇದ್ದರು ಅಂತಂದಾಗ ಹೇಗೆ ಹೊರಗಿನ ಜನ ನೋಡಲಿಕ್ಕಿಲ್ಲ, ಅದಕ್ಕಾಗಿ ಅವರನ್ನು ನಾನೇ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಭಗವಂತ ಮದುವೆ ಆದ ಅಂತ. ಅಂದರೆ ದುಷ್ಟರ ಹತ್ತಿರ ಒಂದು ಅಬಲೆ ಇದ್ದಾಳೆ ಅಂತಂದಾಗ ಏನು ಮಾಡಬೇಕು? ನಾವು ಅವರನ್ನು ರಕ್ಷಣೆ ಮಾಡಬೇಕು. ಇದನ್ನು ನಾವು ಸಂದೇಶವನ್ನಾಗಿ ತೆಗೆದುಕೊಳ್ಬೇಕೇ ಹೊರತು ಕೃಷ್ಣ ಮಾಡಿದ 16,000 ಜನರನ್ನು ಮದುವೆಯಾದ, ಕೃಷ್ಣ ರಾಸಲೀಲೆಯನ್ನು ಮಾಡಿದ, ಅದನ್ನು ನಾವು ಮಾಡ್ತೀವಿ ಅಂತ ಅನ್ನೋದನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂತಂದರೆ ಅದು ಭಗವಂತನಿಗೆ ಆಗುವಂತಹ ಒಂದು ಕಾರ್ಯ, ನಮಗೆಲ್ಲ ಆಗುವಂತಹ ಕಾರ್ಯ ಅಲ್ಲ. ಯಾಕಂದರೆ ಒಂದು ಮದುವೆ ಆಗೋದೇ ಕಷ್ಟ ಈಗಿನ ಕಾಲದಲ್ಲಿ, ಎಲ್ಲ ಹೆಣ್ಣು ಸಿಗೋದೇ ಕಷ್ಟ ಅಂತ ಹೇಳ್ತಾರೆ. ಅಂತಹದ್ರೊಳಗೆ ಅಷ್ಟು ಮದುವೆಯನ್ನಾಗೋದು ಕಷ್ಟ. ಅಷ್ಟೇ ಅಲ್ಲದೇ ಭಗವಂತನ ಗುಣಗಳನ್ನು ಗುಣ ಅಂತೆ ನೋಡಬೇಕೇ ಹೊರತು ನಾವು ಅದನ್ನು ಬೇರೆ ರೀತಿಯಾಗಿ ಬಿಂಬಿಸೋದು ಸ್ವಲ್ಪ ಕಷ್ಟ ಅಂತ ನಾವು ಇಲ್ಲಿ ಹೇಳಬಹುದು. ಅಷ್ಟೇ ಅಲ್ಲದೇ ಆ ಅನೇಕ ಜನ ಗೋಪಿಕೆಯರ ಜೊತೆ ರಾಸಲೀಲೆಯನ್ನು ಮಾಡಿದ. ಅದು ಯಾಕೆ ಮಾಡಬೇಕಾಗಿತ್ತು ಕೃಷ್ಣ ಅಂತಂದರೆ, ಕೃಷ್ಣನನ್ನು ಅನೇಕ ಜನ ಭಕ್ತೆಯರು ಭಜಿಸ್ತಾ ಇದ್ದರು. ಗೋಪಿಕೆಯರು ಅಂತಂದ ತಕ್ಷಣ ಯೌವನಾವಸ್ಥೆಯಲ್ಲಿರುವಂತಹ ಸ್ತ್ರೀಯರು ಅಂತಷ್ಟೇ ಅಲ್ಲ, ಕೃಷ್ಣನನ್ನು ಅನವರತವಾಗಿ ಪೂಜಿಸ್ತಾ ಇದ್ದಂತಹ, ಸ್ತುತಿಸ್ತಾ ಇದ್ದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಕೃಷ್ಣ ಅನುಗ್ರಹ ಮಾಡೋದಕ್ಕಾಗಿ, ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ನೀಡೋದಕ್ಕಾಗಿ ಅವನು ಆ ರೀತಿಯಾದಂತಹ ರಾಸಲೀಲೆಯನ್ನು ಮಾಡಿದ್ದು ಹೊರತು ಬೇರೆ ಯಾವ ಕಾರಣವೂ ಅಲ್ಲ. ರಾಸಲೀಲೆಯ ಬಗ್ಗೆ ಹೇಳಬೇಕಾದಾಗ ತುಂಬ ಒಂದು ಸೊಗಸಾದಂತಹ ಒಂದು ಸಂದರ್ಭ. ಎಲ್ಲ ಗೋಪಿಕೆಯರು ಕೃಷ್ಣನನ್ನು ವರಿಸ್ತಾ ಇದ್ದರು, ಕೃಷ್ಣನನ್ನು ಬಯಸ್ತಾ ಇದ್ದರು. ಆ ಕೃಷ್ಣ ಏನು ಮಾಡ್ತಾ ಇದ್ದ ಅಂದರೆ ಎಲ್ಲರಿಗೂ ಕೂಡ ಆನಂದವನ್ನು ನೀಡ್ತಾ ಇದ್ದ. ಹೀಗಿದ್ಮೇಲೆ ಒಬ್ಬಳ ಗೋಪಿಕೆ ಏನು ಕೇಳ್ತಾಳಂದರೆ, ನನ್ನನ್ನು ಕೂಸುಮರಿ ಮಾಡ್ಕೊಂಡು ಹೋಗು, ಹೆಗಲ ಮೇಲೆ ಹೊತ್ಕೊಂಡು ಹೋಗು. ಸರಿ ಆಯಿತು ಅಂತ ಬೇರೆ ಎಲ್ಲ ಗೋಪಿಕೆಯರನ್ನು ಬಿಟ್ಟು ಅವಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಾ ಇರ್ತಾನಂತೆ. ಆಗ ಆ ಗೋಪಿಕಾ ಸ್ತ್ರೀಗೆ ಅಹಂಕಾರ ಬರುತ್ತದೆ. ಅವರ ಮೇಲೆ ಇಲ್ಲದೇ ಇರುವಂತಹ ಪ್ರೀತಿ ನನ್ನ ಮೇಲೆ ಭಗವಂತ ತೋರಿಸ್ತಾ ಇದ್ದಾನೆ. ಕೃಷ್ಣನಿಗೆ ನಾನಂದರೆ ತುಂಬ ಪ್ರೀತಿ, ಅವರಿಗಿಂತ ನಾನೇ ಅವನಿಗೆ ಬಹಳ ಅಚ್ಚುಮೆಚ್ಚು ಅಂತ ಅವಳಿಗೆ ಅನಿಸಿದಾಗ ಕೃಷ್ಣ ತಕ್ಷಣದಲ್ಲೇ ಮಾಯ ಆದ ತಕ್ಷಣ ಅವಳಲ್ಲೇ ಕೂತ್ಬಿಡ್ತಾಳೆ. ಇಲ್ಲಿ ಉಳಿದ ಗೋಪಿಕೆಯರೆಲ್ಲ ಬಂದು ಕೃಷ್ಣನ ಹುಡುಕ್ತಾ ಬರ್ತಾ ಇರ್ತಾರೆ. ಅವಳನ್ನು ನೋಡ್ತಾರೆ. ಅಲ್ಲ, ನಿನ್ನನ್ನು ಎತ್ಕೊಂಡಲ್ವಾ ಕೃಷ್ಣ ಹೋಗಿದ್ದು, ಕೃಷ್ಣ ಎಲ್ಲಿ? ಇಲ್ಲ, ಕೃಷ್ಣ ಎಲ್ಲೋ ಮಾಯ ಆಗಿಬಿಟ್ಟಿದ್ದಾನೆ, ಕಾಣಿಸೋದೇ ಇಲ್ಲ. ಎಲ್ಲರಿಗೂ ತುಂಬ ಅಹಂಕಾರ ಬಂದುಬಿಟ್ಟಿರುತ್ತೆ. ನಮ್ಮನ್ನು ಬಿಟ್ಟರೆ ಕೃಷ್ಣನಿಗೆ ಬೇರೆ ಇಲ್ಲ, ನಾವೇ ಕೃಷ್ಣನಿಗೆ ಎಲ್ಲ, ನಮ್ಮನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಒಂದು ಅಹಂಕಾರ ಬಂದಾಗ ಕೃಷ್ಣ ಹೋಗಿ ಅಂತರ್ಧಾನವನ್ನು ಹೊಂದಿಬಿಡ್ತಾನೆ, ಮಾಯ ಆಗ್ತಾನೆ. ಮಾಯ ಆದ ತಕ್ಷಣ
ಎಲ್ಲರಿಗೂ ಆ ಒಂದು ವಿರಹ ವೇದನೆ ತಾಳಲಿಕ್ಕಾಗೋದಿಲ್ಲ. ಆಗ ಎಲ್ಲರೂ ಕೂಡ ಗೋಪಿಕೆಯರು ಸ್ತೋತ್ರವನ್ನು ಮಾಡ್ತಾರಂತೆ. ಅದನ್ನು ಪುರಾಣಗಳಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ ಗೋಪಿಕೆಯರು ಎಲ್ಲರೂ ಕೂಡ ಸ್ತೋತ್ರವನ್ನು ಏನಂತಂದರೆ ಜಯತೀತೆ ಧಿಕಂ ಜನ್ಮನಾವ್ರಜ ಶಯತ ಇಂದಿರಾ ಸಾಧು ತತ್ರ ಹಿ ಗೋಪಿಗೀತ ಅಂಥೇಳಿ ಒಂದು ಗೀತೆ. ಅವರೆಲ್ಲರೂ ಅಳತಾರಂತೆ. ಅಳಬೇಕಾದರೂ ಸುಸ್ವರವಾಗಿ ಅಳ್ತಾರೆ ಅಂತ ಹೇಳ್ತಾರೆ. ರುರುದು ಸುಸ್ವರನ್ ರಾಜನ್. ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಕೇಳ್ತಾರಂತೆ. ಅಶ್ವತ್ಥ ವೃಕ್ಷ ಕೃಷ್ಣನನ್ನೆಲ್ಲಾದರೂ ನೋಡಿದೆಯಾ ಅಂದರೆ ಅಷ್ಟು ಮೋಹಿತರಾಗಿಬಿಟ್ಟಿರ್ತಾರೆ. ಕೃಷ್ಣ ಬೇಕು, ಎಲ್ಲಿದ್ದಾನೆ ಕೃಷ್ಣ? ಕಂಡಲ್ಲಿ ಕಲ್ಲಿಗೆ ಹೋಗಿ ಕೇಳೋದು, ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಕೇಳೋದು, ತುಳಸಿಗೆ ಕೇಳೋದು. ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಕೇಳ್ತಾರಂತೆ, ಎಲ್ಲಿ ಕೃಷ್ಣ ಎಲ್ಲಿ? ಅದು ಸ್ವಾಭಾವಿಕವಾಗಿ ಅದು ಉತ್ತರ ಕೊಡೋದೇ ಸುಮ್ಮನೆ ಇರತ್ತಂತೆ. ಗೋಪಿಕೆಯರು ಬಗೆಯಿಂದ ಕೇಳ್ತಾರೆ, ಕೃಷ್ಣ ಎಲ್ಲಿ ಹೇಳು. ಸುಮ್ಮನೆ ಇರುತ್ತೆ ಅಶ್ವತ್ಥ ವೃಕ್ಷ. ಅವರು ಶಾಪ ಕೊಟ್ಟಿರೋದ್ರಿಂದ ಅಶ್ವತ್ಥ ವೃಕ್ಷಕ್ಕೆ ಈ ಗತಿ ಬಂತೇನೋ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಅಶ್ವತ್ಥ ವೃಕ್ಷವನ್ನು ಶನಿವಾರ ಬಿಟ್ಟರೆ ಬೇರೆ ವಾರ ಮುಟ್ಟೋ ಹಾಗಿಲ್ಲ. ಅಷ್ಟೇ ಅಲ್ಲದೇನೆ ಅಶ್ವತ್ಥ ವೃಕ್ಷದ ಗರ್ಭದಲ್ಲಿ ಅಗ್ನಿ ಇರುತ್ತಂತೆ. ಇಷ್ಟೆಲ್ಲ ಇರೋದಕ್ಕೆಲ್ಲ ಏನು ಕಾರಣ ಅಂದರೆ ಗೋಪಿಕೆಯರು ಕೃಷ್ಣ ಎಲ್ಲಿ ಅಂತ ಕೇಳಿದಾಗ ಉತ್ತರಿಸ್ಲಿಲ್ವಲ್ಲ, ಅದಕ್ಕೆ ಗೋಪಿಕೆಯರು ಶಾಪ ಕೊಟ್ಟರಂತೆ. ಅದಕ್ಕೆ ಈ ಅವಸ್ಥೆ ಬಂತು ಅಶ್ವತ್ಥ ವೃಕ್ಷಕ್ಕೆ ಅಂತ ಕವಿಗಳು ಈ ರೀತಿಯಾಗಿ ಉದ್ಗಾರವನ್ನು ತೆಗಿತಾರೆ. ಈ ರೀತಿಯಾದಂತಹ ಒಂದು ಕಾವ್ಯಮಯವಾದಂತಹ ಸಂದರ್ಭ ಆ ವಿರಹ ಸಂದರ್ಭ. ಅದನ್ನು ತುಂಬ ಚೆನ್ನಾಗಿ ದಾಸರು ವರ್ಣನೆ ಮಾಡಿದ್ದಾರೆ. ಏನಂತಂದರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಅಂತ.